ಡಯಾಬಿಟಿಸ್ ಇರೋರು ಅನ್ನ ತಿನ್ನಬಹುದಾ? ಸಾಕಷ್ಟು ಜನಕ್ಕೆ ಅನ್ನ ತಿಂದ್ರೆ ಶುಗರ್ ಏರ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ಸತ್ಯ, ಇದಕ್ಕೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ. ಸೊ ಯಾವ ರೀತಿ ಅನ್ನ ಉಪಯೋಗಿಸ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಒಂದು ಕಪ್ಪು ಅನ್ನ ಏನಾಗುತ್ತೆ, ಇದು 100 to 150 ಕ್ಯಾಲೋರೀಸ್ ಅಷ್ಟು ಕೊಡುತ್ತೆ ಎನರ್ಜಿನ. ಸೊ ನಾವೇನ್ ಮಾಡ್ಬೇಕು, ಇದನ್ನ ಮರ್ಯಾದೆಯಾಗಿ ಉಪಯೋಗಿಸ್ಬೇಕು, ಅಂದ್ರೆ ಸ್ಮಾಲ್ ಪೋರ್ಷನ್ ಆಗಿ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್, ಒಂದ್ ಪ್ಲೇಟ್ ತಗೊಂಡ್ರೆ ಹಾಫ್ ವೆಜಿಟೇಬಲ್ಸ್ ಇರಬೇಕು, ಕ್ವಾರ್ಟರ್ ಪ್ರೋಟೀನ್ ಇರಬೇಕು, ಕ್ವಾರ್ಟರ್ ಮಾತ್ರ ಕಾರ್ಬೋಹೈಡ್ರೇಟ್ ಇರಬೇಕು. ಸೊ ಅದರಲ್ಲಿ ಅನ್ನ ಇರ್ಬೋದು, ಚಪಾತಿ ಇರ್ಬೋದು. ಕಂಪೇರ್ ಟು ಚಪಾತಿ, ಅನ್ನದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇದೆ. ಸೊ ನಾವು ಇದನ್ನ ಏನ್ ಮಾಡ್ಬೇಕು, ಬೇರೆದ್ರ ಜೊತೆ ಪೇರ್ ಮಾಡ್ಬೇಕು. ಪ್ರೋಟೀನ್ಸ್ ಜೊತೆ, ಪ್ರೋಟೀನ್ ಅಂದ್ರೆ ಎಗ್ ಇರ್ಬಹುದು, ಚಿಕನ್ ಇರ್ಬಹುದು, ಅಥವಾ ಪನ್ನೀರ್ ಇರ್ಬಹುದು, ಅಥವಾ ಕಾಳುಗಳಿರ್ಬಹುದು, ಇದ್ರ ಜೊತೆ ಪೇರ್ ಮಾಡ್ಬೇಕು. ಯೋಗಾಟ್ ಸಹ ಉಪಯೋಗಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಪಾಲಕ್ ಇದೆ, ಇದ್ರ ಜೊತೆ ಪನ್ನೀರ್ ಇದೆ, ಇದ್ರ ಜೊತೆ ಯೂಸ್ ಮಾಡಬಹುದು. ಬೇರೆ ವೆಜಿಟೇಬಲ್ಸ್ ಸಹ ಯೂಸ್ ಮಾಡಬೇಕು. ಅನ್ನದಲ್ಲಿ ಬೇರೆ ಬೇರೆ ರೀತಿ ವಿಧಗಳಿದೆ. ಒಂದು, ನಾವೇ ಕುಟ್ಟಿರೋಂತ ಅನ್ನ, ಅಂದ್ರೆ ಒನಕೆಯಲ್ಲಿ ಕುಟ್ಟಿ ಹಳೆ ಕಾಲದಲ್ಲಿ ತೆಗಿತಿದ್ರು, ಅದ್ರಲ್ಲಿ ಫೈಬರ್ಸ್ ಎಲ್ಲ ಉಳ್ಕೋತಿತ್ತು. ನೆಕ್ಸ್ಟ್ ಕುಚಲಕ್ಕಿ ಅನ್ನ. ಕುಚಲಕ್ಕಿ ಅನ್ನ ಅಂದ್ರೆ ಪಾರ್ ಬಾಯ್ಲ್ಡ್ ರೈಸ್ ಅಂತ ಕರಿತೀವಿ. ಇದನ್ನ ಬೇಯಿಸಿ ಅದರಿಂದ ಮೇಲ್ಗಡೆ ತೌಡು ತೆಗೆದು ಬಾಯ್ಲ್ ರೈಸ್ ಮಾಡ್ತಾರೆ. ಇದನ್ನ ಸಹ ಉಪಯೋಗಿಸಬಹುದು. ಮತ್ತೆ ನಾವು ರೆಡ್ ರೈಸ್ ಉಪಯೋಗಿಸಬಹುದು, ಬ್ಲಾಕ್ ರೈಸ್ ಇದೆ, ಗ್ರೀನ್ ರೈಸ್ ಇದೆ. ಚೈನಾ ಅಲ್ಲಿ ಮತ್ತೆ ಫಿಲಿಪೈನ್ಸ್ ಅಲ್ಲಿ ಗ್ರೀನ್ ರೈಸ್ ಸಿಗುತ್ತೆ. ನಮ್ಮ ಕೇರಳದಲ್ಲಿ, ಅಸ್ಸಾಂ ಅಲ್ಲಿ ರೆಡ್ ರೈಸ್, ತಮಿಳುನಾಡಲ್ಲೂ ಸಹ ಸಿಗುತ್ತೆ. ಸೊ ಈ ರೀತಿ ನಾವು ರೈಸ್ ನ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಡೆಫಿನೆಟ್ಲಿ ಯೂಸ್ ಮಾಡಬಹುದು. ಬಟ್ ಒನ್ಸ್ ಅಗೈನ್ ನಾವೇನ್ ಮಾಡ್ಬೇಕು, ನಮ್ಮ ರಿಕ್ವೈರ್ಮೆಂಟ್ ಕ್ಯಾಲೋರೀಸ್ ನ ಪ್ರತಿದಿನ 1500 to 2000 ಕ್ಯಾಲೋರಿಗೆ ಇಷ್ಟು ಇಟ್ಕೋಬೇಕು. ಸ್ಮಾಲ್ ಕಪ್ ಯೂಸ್ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಬಿಳಿ ಅನ್ನ ಬಿಟ್ರೆ ಬಾಕಿ ಕೆಂಪು ಅನ್ನ, ಹಸಿರು ಅನ್ನ, ಕಪ್ಪು ಅನ್ನ, ಇದರಲ್ಲೆಲ್ಲ ತುಂಬಾ ಫೈಬರ್ಸ್ ಇರುತ್ತೆ, ಮತ್ತೆ ಮಿನರಲ್ಸ್ ಸಹ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನು ಉಪಯೋಗಿಸಿದ್ರೆ ಒಳ್ಳೇದು.